ಜಗತ್ತಿನ ಎಕನಾಮಿನಲ್ಲೇ ಕಳೆದ 100 ವರ್ಷದಿಂದ ಆಗ್ಲಿಲ್ದಂಥ ಬದಲಾವಣೆ ಇವಾಗ ಆಗ್ತಾ ಇದೆ. ಅದಕ್ಕೆ ನೀವು ರೆಡಿ ಇದ್ದೀರಾ? ಈ ಬದಲಾವಣೆನೇ ಟ್ರೇಡ್ ವಾರ್ ಅಂತ ಕರೀತಾರೆ. ಮುಂಚೆ ಕಂಟ್ರಿಗಳು ಯುದ್ಧ ಮಾಡಬೇಕಾದ್ರೆ ಮದ್ದು ಗುಂಡಿನಿಂದ ಯುದ್ಧ ಮಾಡ್ತಾ ಇದ್ರು. ಈಗ ಕಂಟ್ರಿಗಳು ಏನಾದರೂ ಯುದ್ಧ ಮಾಡಬೇಕಂದ್ರೆ ಈ ಟ್ರೇಡ್ ವಾರಿಂದ ಯುದ್ಧ ಮಾಡ್ತವೆ. ಈ ಜಗತ್ತಿನ ಟ್ರೇಡ್ ವಾರ್ಗೆ ಕಾರಣ ಆಗಿರೋದು ಒಬ್ಬ ವ್ಯಕ್ತಿ. ಅದು ಯಾರು ಅಂತ ನಿಮಗೂ ಗೊತ್ತಿದೆ, ಅವನೇ ಡೊನಾಲ್ಡ್ ಟ್ರಂಪ್. ಈ ವ್ಯಕ್ತಿ ತಗೊಳ್ತಿರೋ ಈ ಡೆಸಿಷನಿಂದ ಜಗತ್ತಿನ ಎಕನಾಮಿನೇ ಉಲ್ಟಾ ಸೀದಾ ಆಗೋ ಎಲ್ಲ ಪರಿಸ್ಥಿತಿ ಕಾಣ್ತಾ ಇದೆ. 1929ರಲ್ಲಿ ಅಮೆರಿಕ ಇದೇ ರೀತಿ ಮಾಡಿತ್ತು. ಆಗ ಜಗತ್ತಿನ ಅತಿ ದೊಡ್ಡ ರಿಸೆಷನ್ ಅಂತ ಕರೆಸ್ಕೊಳ್ಳೋ ದ ಗ್ರೇಟ್ ಡಿಪ್ರೆಷನ್ ಬಂದಿತ್ತು. ಇದರಿಂದನೇ 2ನೇ ಮಹಾಯುದ್ಧ ಕೂಡ ಆಗಿತ್ತು. ಅದೇ ರೀತಿ ಇನ್ನೊಂದು ತಪ್ಪನ್ನ ಈಗ ಈ ಟ್ರಂಪ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಹಾಗಿದ್ರೆ ಈ ಹೊಸ ಟ್ಯಾರಿಫ್ ಪ್ಲಾನ್ಗಳಿಂದ ಏನೆಲ್ಲ ಚೇಂಜ್ ಆಗುತ್ತೆ, ಯಾವ್ಯಾವ ದೇಶಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ನಮಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ, ಅದರಲ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಬೆನಿಫಿಟ್ ಆಗುತ್ತೆ. ನೀವು ಇದನ್ನ ಸ್ಟಾಕ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತ್ರ ನೋಡಬೇಡಿ, ನೀವೊಬ್ರು ಬಿಸ್ನೆಸ್ ಮ್ಯಾನ್ ಆಗಿ ಕೂಡ ನೋಡಿ. ಇದರಿಂದ ಬಿಸ್ನೆಸ್ ಆಪರ್ಚುನಿಟಿ ಹುಡ್ಕೊಂತವೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಟ್ರಂಪ್ ಬೇರೆ ದೇಶಗಳ ಮೇಲೆ ಟ್ಯಾರಿಫ್ ಹಾಕಿದಾರಲ್ವಾ, ಆ ಟ್ಯಾರಿಫ್ ಹಾಕಿಸ್ಕೊಂಡಿರೋ ಕಂಟ್ರಿಗಳಿಗೆ ಹೆಂಗಾಗಿರುತ್ತೆ, ಒಂದೇ ಸಲ ಶಾಕ್ ಆಗಿಬಿಟ್ಟಿರುತ್ತೆ. ಇದಕ್ಕೆ ಅವರು ಯಾವುದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರಲ್ಲ. ಎಕ್ಸಾಂಪಲ್, ಚೈನಾ ಮೇಲೆ 65% ಟ್ಯಾರಿಫ್ ಹಾಕಿದ್ದಾರೆ. ಚೈನಾ ಯೋಚನೆನೂ ಮಾಡಿರಲಿಲ್ಲ ಈ ಥರ ಟ್ಯಾರಿಫ್ ಬರುತ್ತೆ ಅಂತ. ಅದೇ ರೀತಿ ನಮ್ಮ ಲೈಫಲ್ಲೂ ಕೂಡ ಅನ್ಸೀನ್ ಇವೆಂಟ್ಸ್ ಆಗ್ತವೆ, ಅಂದರೆ ಹೆಲ್ತ್ ರಿಲೇಟೆಡ್ ಇಶ್ಯೂ ಬರ್ತವೆ. ಹೆಲ್ತ್ ರಿಲೇಟೆಡ್ ಇಶ್ಯೂನ ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇನ್ನೇನು ಬೇಕಿರೋ ಪ್ರೆಡಿಕ್ಟ್ ಮಾಡ್ಬೋದು, ಹೆಲ್ತ್ನ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೇ ನಾವು ನಮ್ಮ ಲೈಫ್ ಜೊತೆ ಗ್ಯಾಂಬಲ್ ಮಾಡಬಾರ್ದು. ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಬೇಕು. ನಿಮ್ಮ ಏಜ್ ಏನಾದರೂ ಕಮ್ಮಿ ಇದ್ದರೆ ನೀವು ಜಸ್ಟ್ 400 to 500 rupees ಪರ್ ಮಂತ್ ಪೇ ಮಾಡಿದ್ರೆ ನಿಮ್ಗೆ ಅಪ್ ಟು 1 ಕೋಟಿವರೆಗೂ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ. ನೀವೇನಾದರೂ ಬೈ ಮಾಡೋದಿದ್ರೆ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ನಿಮಗೆ ಅಪ್ ಟು 25% ಆಫ್ ಸಿಗುತ್ತೆ. ಆಮೇಲೆ ನೀವು ಸುಮಾರು 51 ಕಂಪ್ನಿಗಳ ಜೊತೆ ಕಂಪೇರ್ ಮಾಡಿ ನಿಮ್ಗೆ ಯಾವ್ದು ಚೆನ್ನಾಗಿದೆ ಅನಿಸುತ್ತೆ ಅಂಥ ಕಂಪ್ನಿನ ಬೈ ಮಾಡ್ಬೋದು. ನೀವೇನಾದರೂ NRE ಆಗಿದ್ರೆ ನಿಮಗೆ 18% GST ಚಾರ್ಜೇ ಮಾಡಲ್ಲ. ಮತ್ತು ನಿಮಗೆ ಎಕ್ಸ್ಟ್ರಾ ಸಪೋರ್ಟ್, ಡಾಕ್ಟರ್ ಅಪಾಯಿಂಟ್ಮೆಂಟ್ ಬೇಕು, ಬ್ಲಡ್ ಕಲೆಕ್ಷನ್ಗೆ ಟೀಮ್ ಕಳಿಸ್ಬೇಕು, ಎಲ್ಲನೂ ಇವರೇ ನೋಡ್ಕೊತಾರೆ. ಮತ್ತೆ ಜಸ್ಟ್ 30 ಮಿನಿಟ್ಸಲ್ಲೇ ನಿಮಗೆ ಕ್ಲೈಮ್ ಅಸಿಸ್ಟೆನ್ಸ್ ಸಿಗುತ್ತೆ. ಮತ್ತು ನಿಮಗೊಬ್ಬ ಸಪ್ರೇಟ್ ಡೆಡಿಕೇಟೆಡ್ ಮ್ಯಾನೇಜರ್ ಸಿಗ್ತಾನೆ. ಇದ್ರ ಜೊತೆಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ನೀವೇನಾದರೂ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ, ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ರೀಸೆಂಟ್ಲಿ ಅಮೆರಿಕ, ಅದರಲ್ಲೂ ಕೂಡ ಡೊನಾಲ್ಡ್ ಟ್ರಂಪು ಏಪ್ರಿಲ್ 2ನೇ ತಾರೀಕು, ನಮ್ಮ ಇಂಡಿಯಾದಲ್ಲದು 3ನೇ ತಾರೀಕು ಆಗುತ್ತೆ, 3ನೇ ತಾರೀಕು ಅನೌನ್ಸ್ ಮಾಡಿರೋದು ಏನಂದರೆ, ನಾನು ಎಲ್ಲ ದೇಶಗಳಿಗೂ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕ್ತೀನಿ, ಅದ್ರ ಮೇಲೆ 10% ಬೇಸ್ ಟ್ಯಾರಿಫ್ ಹಾಕ್ತೀನಿ ಅಂತ. ಈ ರೆಸಿಪ್ರೋಕಲ್ ಟ್ಯಾರಿಫ್ ಬಗ್ಗೆ ನಾವು ಆಲ್ರೆಡಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಅಂದರೆ ಆ ಕಂಟ್ರಿಗಳು ಎಷ್ಟು ಟ್ಯಾಕ್ಸ್ ಹಾಕ್ತವೆ, ನಾವು ಅಷ್ಟೇ ಟ್ಯಾಕ್ಸ್ ಹಾಕ್ತೀವಿ ಅನ್ನೋದು ರೆಸಿಪ್ರೋಕಲ್ ಟ್ಯಾರಿಫ್ ಇತ್ತು. ಆ್ಯಕ್ಚುಲಿ ಈ ಸಲ ಡೊನಾಲ್ಡ್ ಟ್ರಂಪು ಬೇರೆ ಮಾಡೆಲ್ನೇ ತಗೊಂಬಂದು ಟ್ಯಾರಿಫ್ ಹಾಕ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅಂದರೆ ಈಗ ಇಂಡಿಯಾಗೆ 26% ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಟ್ಯಾಕ್ಸು ಟ್ಯಾರಿಫು ಅಂದರೆ ಎಲ್ಲ ಒಂದೇ. ಅಮೆರಿಕ ಸ್ಟೈಲ್ ಆಗಿ ಇದನ್ನ ಟ್ಯಾರಿಫ್ ಅಂತ ವರ್ಡ್ ಯೂಸ್ ಮಾಡುತ್ತೆ. ಈ 26% ಎಲ್ಲಿ ಬಂತು ಅಂತ ನೋಡಿದ್ರೆ, ಅಮೆರಿಕ ಏನು ಮಾಡ್ತಾ ಇದೆ, ಆ ಟ್ರೇಡ್ ಡೆಫಿಸಿಟ್, ಯಾವ್ಯಾವ ಕಂಟ್ರಿಗಳ ಜೊತೆ ಟ್ರೇಡ್ ಡೆಫಿಸಿಟ್ ಇದೆಯಲ್ಲ, ಆ ಟ್ರೇಡ್ ಡೆಫಿಸಿಟ್ ಗ್ಯಾಪ್ನೇ ಅಮೆರಿಕ ಟ್ಯಾರಿಫ್ ಅಂತ ಲೆಕ್ಕ ಮಾಡ್ತಾ ಇದೆ. ಅಂದರೆ ಈಗ ಅಮೆರಿಕ ಮತ್ತು ಇಂಡಿಯಾದು ಟ್ರೇಡ್ ಡೆಫಿಸಿಟ್ ಬಂದ್ಬಿಟ್ಟು 52% ಇದೆ. ಎಕ್ಸಾಂಪಲ್ಗೆ ನಮ್ಮ ಇಂಡಿಯಾ ಏನಾದರೂ ಅಮೆರಿಕಾಗೆ $1,000 ಪ್ರಾಡಕ್ಟ್ ಏನಾದರೂ ಸೆಲ್ ಮಾಡಿದರೆ, ಅಮೇರಿಕಾ ನಮ್ಮ ಇಂಡಿಯಾಗೆ $500 ಪ್ರಾಡಕ್ಟ್ ಸೆಲ್ ಮಾಡ್ತಾ ಇದೆ. ಅಂದರೆ ಗ್ಯಾಪ್ ಎಷ್ಟಾಯ್ತು ಹೇಳಿ, 50%. ಇದೇ ರೀತಿ ಪ್ರತಿ ಒಂದು ಕಂಟ್ರಿನಲ್ಲಿ ಗ್ಯಾಪ್ ಎಷ್ಟಿದೆ ಅದರಲ್ಲಿ ಅರ್ಧ ಟ್ಯಾಕ್ಸ್ ಆಗ್ತಾ ಇದೆ. ಈಗ ನಮ್ಮ ಇಂಡಿಯಾದು ಮತ್ತು ಅಮೆರಿಕಾದು ಟ್ರೇಡ್ ಡೆಫಿಸಿಟ್ ಗ್ಯಾಪು 52% ಇದೆ. ಅದಕ್ಕೆ ಅಮೆರಿಕ ಏನು ಮಾಡಿದೆ, ನಾನು ಇದರಲ್ಲಿ 50% ಆಗ್ತೀನಿ, ಅದರಲ್ಲೂ ಅರ್ಧ ಆಗ್ತಿದ್ದೀನಿ ಅಂತ ಹೇಳ್ತಾ ಇದೆ. ಅರ್ಧ ಅಂದರೆ 26%. ಇಂಡಿಯಾಗೆ 26%, ಚೈನಾಗೆ 36%, ಶ್ರೀಲಂಕಾಗೆ 44%, ವಿಯೆಟ್ನಾಂಗೆ 46%, ಬಾಂಗ್ಲಾದೇಶ್ಗೆ 37%, ತೈವಾನ್ಗೆ 32%, ಸೌತ್ ಆಫ್ರಿಕಾಗೆ 30%, ಪಾಕಿಸ್ತಾನಗೆ 20%, ನಮ್ಮ ಇಂಡಿಯಾಗೆ ಎಗೇನ್ 26%, ಸೌತ್ ಆಫ್ರಿಕಾಗೆ 25%, ಜಪಾನ್ ಮತ್ತು ಮಲೇಷಿಯಾಗೆ 24%, ಮತ್ತು ಯುರೋಪಿಯನ್ ಯೂನಿಯನ್ಗೆ 20%, ಮತ್ತು ಇಕ್ವಿಡಾರ್ ಮತ್ತು ಬೇರೆ ಬೇರೆ ದೇಶಗಳಿದ್ದಾವೆ, ಅದಕ್ಕೆ ಏನೂ ರೀತಿ ಟ್ಯಾಕ್ಸ್ ಹಾಕಿಲ್ಲ. ಎಕ್ಸಾಂಪಲ್, ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೊಲಂಬಿಯಾ, ಈಜಿಪ್ಟ್, ನ್ಯೂಜಿಲೆಂಡ್, ಸೌದಿ ಅರೇಬಿಯಾ, ಸಿಂಗಾಪುರ್, ಈ ಥರ ಬೇರೆ ಬೇರೆ ಕಂಟ್ರಿಗಳಿಗೆ ಯಾವುದೇ ರೀತಿ ಟ್ಯಾಕ್ಸ್ ಹಾಕಿಲ್ಲ. ಈ ಕಂಟ್ರಿಗಳಿಗೆ ಬೇರೆ ಯಾವ ಟ್ಯಾಕ್ಸ್ ಬೀಳುತ್ತೆ ಅಂದರೆ, ಇನ್ನೊಂದು ಟ್ಯಾಕ್ಸ್ ತಗೊಂಬಂದಿದ್ದಾರೆ, ದಟ್ ಈಸ್ ಬೇಸ್ ಲೈನ್ ಟ್ಯಾಕ್ಸ್ ಅಂತ. ಅಂದರೆ ಇದ್ರ ಜೊತೆಗೆ 10% ಎಕ್ಸ್ಟ್ರಾ ಟ್ಯಾಕ್ಸು ಎಲ್ಲ ಕಂಟ್ರಿಗಳಿಗೂ ಅದು ಇನ್ಕ್ಲೂಡ್ ಇರುತ್ತೆ. ಎಕ್ಸಾಂಪಲ್, ನಮ್ಮ ಇಂಡಿಯಾಗೆ ಏನಾದರೂ 26% ಟ್ಯಾಕ್ಸ್ ಹಾಕಿದರೆ ಅದರಲ್ಲಿ 10% ಟ್ಯಾಕ್ಸು ಎಲ್ಲ ಕಂಟ್ರಿಗಳಿಗೂ ಸೇರುತ್ತೆ. ನಮ್ಮ ಇಂಡಿಯಾ ಅವಾಗ ಏನಾಗುತ್ತೆ, 36% ಆಗುತ್ತೆ. ಈಗ ನ್ಯೂಜಿಲೆಂಡ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಹಾಕಿಲ್ಲ. ಈ ನ್ಯೂಜಿಲೆಂಡ್ ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ? ಟ್ಯಾಕ್ಸ್ ಹಾಕಿಲ್ಲ ಅಂದ ತಕ್ಷಣ ಬೇಸ್ ಲೈನ್ ಎಲ್ಲರೂ ಪೇ ಮಾಡಬೇಕು. ಅಮೆರಿಕಾಗೆ ಏನಾದರೂ ತಗೊಂಡೋಗಿ ಡಂಪ್ ಮಾಡಿದ್ರೆ 10% ಬೈ ಡಿಫಾಲ್ಟ್ ಪೇ ಮಾಡಬೇಕು. ಅಂದರೆ ಎಷ್ಟಾಗುತ್ತೆ? 10% ಆಗುತ್ತೆ. ನ್ಯೂಜಿಲೆಂಡು, ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ ಈ ಕಂಟ್ರಿಗಳು.
ಈಗ ಆ್ಯಕ್ಚುಲಿ ಹೈಯೆಸ್ಟ್ ಟ್ಯಾಕ್ಸ್ ಇರೋದು ಚೈನಾಗೆ ಮುಂಚೆನೇ 20% ಟ್ಯಾಕ್ಸ್ ಇತ್ತು, ಅದ್ರ ಮೇಲೆ ಮತ್ತೆ 36%, ಮತ್ತೆ ಒಂದು 10% ಯೂನಿವರ್ಸಲ್ ಟ್ಯಾಕ್ಸ್. ಎಷ್ಟಾಗುತ್ತೆ? ಸುಮಾರು 65% ಟ್ಯಾಕ್ಸು ಚೈನಾ ಮೇಲೆ ಬೀಳುತ್ತೆ. ಅದೇ ರೀತಿ ವಿಯೆಟ್ನಾಮ್ ಬಂದ್ಬಿಟ್ಟು ಹೈಯೆಸ್ಟ್ ಟ್ರೇಡ್ ಡೆಫಿಸಿಟ್ ಇದ್ದಿದ್ದು ಅಮೆರಿಕಾ ಜೊತೆ ಅವ್ರಿಗೆ. ಅಂದರೆ 90% ಟ್ರೇಡ್ ಡೆಫಿಸಿಟ್ ಇತ್ತು, 92%. ಈ 92%ಅಲ್ಲಿ ಅಮೆರಿಕ ಏನು ಮಾಡಿದೆ, 92% ನೀನು ಟ್ರೇಡ್ ಡೆಫಿಸಿಟಲ್ಲಿ ಇದೆಯಲ್ಲ, ಅದಕ್ಕೆ ನಾನು ಇದ್ರದ್ದು ಅರ್ಧದಷ್ಟು ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲ, ಆಲ್ರೆಡಿ ಹಾಕಿದೆ. 46% ಆಗುತ್ತೆ ವಿಯೆಟ್ನಾಮ್ಗೆ, 46% ಪ್ಲಸ್ 10%. ಅದೇ ರೀತಿ ಥೈಲ್ಯಾಂಡ್ಗೆ 36% ಮತ್ತು 10% ಯೂನಿವರ್ಸಲ್ ಟ್ಯಾಕ್ಸ್, ಟೋಟಲ್ 46% ಆಗುತ್ತೆ. ಈ ಥರ ಎಲ್ಲ ಕಂಟ್ರಿಗಳಿಗೂ ಟ್ಯಾಕ್ಸ್ ಆಗ್ತಾ ಇದೆ. ಇದರಲ್ಲಿ ನಮ್ಮ ಇಂಡಿಯಾನೇ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು 26%. ನಮ್ಮ ಸುತ್ತಮುತ್ತ ಕಂಟ್ರಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ, ಈವನ್ ಪಾಕಿಸ್ತಾನ, ಶ್ರೀಲಂಕಾ ಕಂಪೇರ್ ಮಾಡಿಕೊಂಡ್ರು ಕೂಡ ವಿ ಆರ್ ಲೋನಲ್ಲಿದ್ದೀವಿ. ಇಷ್ಟು ಕಂಟ್ರಿಗಳಿಗೆ ಟ್ಯಾಕ್ಸ್ ಹಾಕಿದ್ದಾರೆ. ಇವಾಗ ನಿಮಗೆ ಗೊತ್ತಾಗಿದೆ ಯಾವ್ಯಾವ ಕಂಟ್ರಿಗೆ ಎಷ್ಟೆಷ್ಟು ಟ್ಯಾಕ್ಸ್ ಇದೆ ಅಂತ. ಟ್ಯಾಕ್ಸ್ ಅಂದರೆ ನಮ್ಮ ಕಂಟ್ರಿನಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ನ ನಾವು ತಗೊಂಡೋಗಿ ಅಮೆರಿಕಾದಲ್ಲಿ ಸೆಲ್ ಮಾಡಬೇಕಂದ್ರೆ ಆ ಕಂಟ್ರಿಗೆ ಟ್ಯಾಕ್ಸ್ ಹಾಕ್ದಂಗೆ. ಈಗ ಎಕ್ಸಾಂಪಲ್ಲು ನಾವೊಂದು ಈ ಮೈಕ್ನ ತಯಾರು ಮಾಡಿದ್ದೀವಿ ಇಂಡಿಯಾದಲ್ಲಿ. ಈ ಮೈಕ್ ಪ್ರೈಸ್ ಬಂದ್ಬಿಟ್ಟು ₹1,000 ಇದೆ. ಇದನ್ನು ನಾವು ತಗೊಂಡೋಗಿ ಅಮೆರಿಕಾದಲ್ಲಿ ಸೆಲ್ ಮಾಡಬೇಕಂದ್ರೆ ಈಗ ನಮಗೆ ಇಂಡಿಯಾಗೆ 26 + 10% ಅಂದರೆ 36% ಆಗುತ್ತೆ. ಅಂದರೆ ₹360 ನಾವು ಅಮೆರಿಕಾದಲ್ಲಿ ತಗೊಂಡೋಗಿ ಸೆಲ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅಮೆರಿಕನ್ ಜನ ನೋಡ್ತಾರೆ ₹360 ಜಾಸ್ತಿ ಆಯ್ತಲ್ಲ, ₹1,360. ಬೇರೆ ದೇಶಗಳು ಯಾವ ಚೀಪಾಗಿ ಕೊಡ್ತಾ ಇದ್ದಾವೆ, ಅಥವಾ ಅಮೆರಿಕಾದಲ್ಲೇ ಯಾರು ಪ್ರೊಡಕ್ಷನ್ ಮಾಡಿಬಿಟ್ಟು ಬರೀ ₹1,000 ಕೊಡ್ತಾನೆ ಅವ್ರನ್ನ ತಗೊಂತಾರೆ. ಈಗ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಮಾಡಿಲ್ವಾ, ನೀವು ಬೇರೆ ದೇಶದಿಂದ ಏನಾದರೂ ಕಾರ್ನ ತರಿಸ್ಕೊಂಡ್ರೆ, ಈವನ್ ಅಮೆರಿಕನ್ದನೇ ಏನಾದರೂ ಕಾರ್ನ ಬೇರೆ ಐಟಮ್ನ ತರಿಸ್ಕೊಂಡ್ರೆ ಇಂಡಿಯಾ 100% ಟ್ಯಾಕ್ಸ್ ಹಾಕುತ್ತೆ. ಅಂದರೆ ನೀವು ಅಮೆರಿಕಾದಲ್ಲಿ ಸಿಗೋ ₹100 ಏನಾದರೂ ಐಟಮ್ನ ನಮ್ಮ ಇಂಡಿಯಾದಲ್ಲಿ ತಗೊಂಡು ಸೆಲ್ ಮಾಡಿದ್ರೆ ಅದು ₹200 ಆಗುತ್ತೆ. ಇದ್ರ ಮೇಲೆ ಮತ್ತೆ GST, ರೋಡ್ ಟ್ಯಾಕ್ಸ್ ಎಲ್ಲ ಹಾಕಿ ಅದು ಪ್ರೈಸ್ ಜಾಸ್ತಿ ಆಗುತ್ತೆ. ಇದೇ ರೀಸನ್ನಿಂದನೇ ಲಕ್ಸುರಿ ವೆಹಿಕಲ್ಗಳ್ದು ಕಾರು ತುಂಬ ಜಾಸ್ತಿ ಇರೋದು. ಯಾಕಂಗೆ ಮಾಡುತ್ತೆ ಅಂದರೆ ನಮ್ಮ ಲೋಕಲಲ್ಲಿರೋ ನಮ್ಮ ಇಂಡಿಯಾದ ಆಟೋಮೊಬೈಲ್ ಕಂಪ್ನಿಗಳು ಇಂಪ್ರೂವ್ ಆಗಲಿ, ಆಟೋಮೊಬೈಲ್ ಕಂಪ್ನಿಗಳಲ್ಲಿ ಸೇಲ್ಸ್ ಜಾಸ್ತಿ ಆಗಲಿ. ಅವಾಗ ಏನಾಗುತ್ತೆ, ಈಗ ಮಾರುತಿ ಸೇಲ್ಸ್ ಜಾಸ್ತಿ ಆಗ್ತಾಯಿದೆ ಅಂದ್ರೇನು, ಮಾರುತಿ ಇಲ್ಲೇ ಫ್ಯಾಕ್ಟ್ರಿ ಹಾಕ್ಬಿಟ್ಟು ಇಲ್ಲೇ ಜನಗಳಿಗೆ ಕೆಲಸ ಕೊಡುತ್ತೆ. ಇದರಿಂದ ನಮ್ಮ ಲೋಕಲ್ ಎಕಾನಮಿ ಇಂಪ್ರೂವ್ ಆಗುತ್ತೆ, ನಮ್ಮ ಜನಗಳಿಗೆ ಕೆಲಸ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಇಂಪ್ರೂವ್ ಆಗುತ್ತೆ. ಇದೇ ಸ್ಟ್ರಾಟಜಿನೇ ಅಮೆರಿಕ ಯೂಸ್ ಮಾಡ್ತಾ ಇದೆ. ಏನಂದರೆ ನಮ್ಮ ಲೋಕಲಲ್ಲಿ ಎಷ್ಟೋ ಜನ ಕೆಲಸ ಕಳ್ಕೊತಿದ್ದಾರೆ, ನಮ್ಮ ದುಡ್ಡು ಜಗತ್ತಿಗೆ ಹೋಗ್ತಾ ಇದೆ, ನಮ್ಮ ದುಡ್ಡನ್ನು ಜಗತ್ತು ಎಂಜಾಯ್ ಮಾಡ್ತಾ ಇದೆ, ಅದಕ್ಕೆ ನಾನು ಈ ಥರ ಟ್ಯಾಕ್ಸ್ ಹಾಕ್ತಾ ಇದ್ದೀನಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಜಗತ್ತು ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅನ್ನೋದನ್ನು ಇನ್ನೂ ಕಾಯ್ದು ನೋಡಬೇಕು. ಅದು 1-2 ದಿವಸದಲ್ಲಿ ಗೊತ್ತಾಗಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರೇನು ಪ್ಲ್ಯಾನ್ ಮಾಡ್ತಾರೆ, ಇದಕ್ಕೆ ರಿಟಾಲಿಯೇಟ್ ಮಾಡೋಕ್ಕೆ ಅವ್ರೇನು ಇದು ಮಾಡ್ತಾರೆ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕು. ಇದೇ ರೀತಿ 1929ರಲ್ಲಿ ಗ್ರೇಟ್ ಡಿಪ್ರೆಷನ್ ಆಗಿತ್ತು. ಗ್ರೇಟ್ ಡಿಪ್ರೆಷನ್ ಅಂದರೆ ಒಂಥರ ಎಕನಾಮಿಕ್ ಕ್ರೈಸಿಸು. ಇದು ನಮ್ಗೆ ರೀಸೆಂಟ್ಲಿ ಕೋವಿಡ್ ಬಂದಿತ್ತಲ್ಲ, ಆ ಥರ ಕೋವಿಡ್ ಬಂದ್ಬಿಟ್ಟು ಒಂದು ವರ್ಷದಲ್ಲೇ ನಾವು ಹೆಂಗೋ ರಿಕವರ್ ಆಗಿಬಿಟ್ವಿ. ಬಟ್ ಅಮೆರಿಕಾದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲೇ ಅದು 13 ವರ್ಷ ಇತ್ತು. 13 ವರ್ಷ ಅದು ಗ್ರೇಟ್ ಡಿಪ್ರೆಷನ್ ಇತ್ತು. ಸ್ಟಾಕ್ ಮಾರ್ಕೆಟು 90% ಡೌನ್ ಆಗಿತ್ತು. ಇಂಡೆಕ್ಸ್, ಈ ನಿಫ್ಟಿ ಡೌನ್ ಆಗಿರುತ್ತಲ್ಲ, ಆ ಥರ ಸ್ಟಾಕ್ ಮಾರ್ಕೆಟ್ 90% ಡೌನ್ ಆಗಿತ್ತು. ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ರು ಹೊಟ್ಟೆಗೆ ಊಟ ಇಲ್ದಲೆ. ಆಮೇಲೆ ಎಷ್ಟೋ ದೇಶಗಳು ಬೀದಿಗೆ ಬಂದ್ಬಿಟ್ಟಿದ್ವು ಈ ಎಕನಾಮಿಕ್ ಪ್ರಾಬ್ಲಮ್ನ ತಡ್ಕೊಳಕ್ಕಾಗ್ದಲೇ. ಈ ಗ್ರೇಟ್ ಡಿಪ್ರೆಷನ್ನೇ 2ನೇ ಮಹಾಯುದ್ಧಕ್ಕೆ ಕಾರಣ ಆಗಿದ್ದು. ಜರ್ಮನ್ ತಿರುಗಿ ಬೀಳಕ್ಕೆ ಕಾರಣನೇ ಈ ಗ್ರೇಟ್ ಡಿಪ್ರೆಷನ್. ಯಾಕಂದರೆ ಅದನ್ನು ಇನ್ನೊಂದ್ಸಲ ಯಾವಾಗಲಾದರೂ ಎಕ್ಸ್ಪ್ಲೇನ್ ಮಾಡಬೇಕು. ಈ ಗ್ರೇಟ್ ಡಿಪ್ರೆಷನ್ನೇ ಇನ್ನೊಂದ್ಸಲ ಯಾವಾಗಲಾದರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಇದು ನಮ್ಮ ಎಕನಾಮಿಕ್ ಹಿಸ್ಟ್ರಿನಲ್ಲೇ ವರ್ಸ್ಟೆಸ್ಟ್ ಸಿಚುವೇಶನ್. ಆ ಥರ ಸಿಚುವೇಶನ್ನು ಕಳೆದ 100 ವರ್ಷದಿಂದ ಬಂದಿಲ್ಲ, ಬರೋದು ಇಲ್ಲ ಅಂದ್ಕೊಂಡಿದ್ದೀನಿ. ಆ ಟೈಮಲ್ಲಿ ಏನಾಗಿತ್ತು ಅಂದರೆ, ಇದೇ ರೀತಿ ಅಮೆರಿಕ ಏನು ಮಾಡಿತ್ತು, ನಮ್ಮ ದೇಶದ ಎಕನಾಮಿನ ಬೂಮ್ ಮಾಡೋಕ್ಕೋಸ್ಕರ, ಎಕನಾಮಿನ ಇಂಪ್ರೂವ್ ಮಾಡೋಕ್ಕೋಸ್ಕರ, ನಾನು ಬೇರೆ ದೇಶದಿಂದ ಏನಾದರೂ ನೀವು ತಂದು ಅಮೆರಿಕಾಗೆ ಸೆಲ್ ಮಾಡಿದ್ರೆ ನಾನು ಟ್ಯಾರಿಫ್ ಹಾಕ್ತೀನಿ ಅಂತ ಪ್ಲ್ಯಾನ್ ಮಾಡಿತ್ತು. ಬಟ್ ಆದರೆ ಇದಕ್ಕೆ ರಿಟಾಲಿಯೇಟ್ ಮಾಡೋಕ್ಕೋಸ್ಕರ, ಅಂದರೆ ಇದಕ್ಕೆ ನಾನು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅನ್ನೋಕ್ಕೋಸ್ಕರ. ಯಾಕಂದರೆ ಆ ಟೈಮಲ್ಲಿ ಅಮೆರಿಕ ಏನು ದೊಡ್ಡ ಕಂಟ್ರಿ ಆಗಿರಲಿಲ್ಲ, ಅದಕ್ಕಿಂತ ಸ್ಟ್ರಾಂಗ್ ಕಂಟ್ರಿಗಳು ಇದ್ವು. ಎಕ್ಸಾಂಪಲ್ ಇಂಗ್ಲೆಂಡ್ ಇರ್ಬೋದು, ಜರ್ಮನ್ ಇರ್ಬೋದು, ಜಪಾನ್ ಇರ್ಬೋದು, ಈ ಥರ ಬೇರೆ ಕಂಟ್ರಿಗಳು ಸ್ಟ್ರಾಂಗ್ ಇದ್ವು. ಆಗ ಇವರೆಲ್ಲ ಏನು ಮಾಡಿದ್ರು, ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ. ಮತ್ತು ಇವರು ಕೂಡ ಅಮೆರಿಕ ತೊಗೊಂಡೋಗಿ ಎಕ್ಸ್ಪೋರ್ಟ್ ಮಾಡಿದ್ರೆ ಅದಕ್ಕೂ ಕೂಡ ಟ್ಯಾಕ್ಸ್ ಹಾಕ್ತಾಯಿದ್ರು. ಇದರಿಂದ ಏನಾಗ್ತಾ ಇತ್ತು, ಸಪ್ಲೈ ಚೈನ್ ಕಂಪ್ಲೀಟ್ಲಿ ಡಿಸ್ರಪ್ಟ್ ಆಗ್ತಾ ಇತ್ತು, ಮತ್ತು ಇನ್ಫ್ಲೇಷನ್ ಸ್ಪೈಕ್ ಆಗ್ತಾ ಇತ್ತು. ಇನ್ಫ್ಲೇಷನ್ ಅಂದರೆ ಯೋಚನೆ ಮಾಡಿ, ಎಕ್ಸಾಂಪಲ್ಲು ನಾವೀಗ ಮಕ್ಕಳು ಕಚ್ಕೊಂಡು ಸೋಪ್ ಇದೆ. ಈ ಸೋಪ್ ಪ್ರೈಸ್ ಬಂದ್ಬಿಟ್ಟು ₹10 ಇದೆ ಅಂದ್ಕೊಳ್ಳಿ. ಈಗ ಈ ಸೋಪು ಲೋಕಲಲ್ಲೇ ಪ್ರೊಡ್ಯೂಸ್ ಆಗ್ತಾ ಇದೆ, ನಾವೆಲ್ಲೂ ತಯಾರು ಮಾಡ್ತಿಲ್ಲ. ಹಿಂದೂಸ್ತಾನ್ ಯೂನಿಲಿವರ್, ITCನ ಯಾರೋ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಇಲ್ಲೇ ಪ್ರೊಡ್ಯೂಸ್ ಆಗ್ತಾ ಇದೆ. ಬಟ್ ಪ್ರೈಸ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ, ಈ ಸೋಪಲ್ಲಿ ಯೂಸ್ ಮಾಡೋ ರಾ ಮೆಟೀರಿಯಲ್ ಇರುತ್ತಲ್ಲ, ಕೆಮಿಕಲ್ಸ್ ಇರ್ಬೋದು, ಆಯಿಲ್ಸ್ ಇರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಈ ಥರ ಬೇರೆ ಕೆಮಿಕಲ್ ಕೂಡ ಯೂಸ್ ಆಗಿರುತ್ತೆ, ಬೇರೆ ರಾ ಮೆಟೀರಿಯಲ್ ಕೂಡ ಯೂಸ್ ಆಗಿರುತ್ತೆ. ಇದೆಲ್ಲನೂ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಬೇಕಂದ್ರೆ 30 to 40% ಜಾಸ್ತಿ ಕೊಟ್ಟು ಇಂಪೋರ್ಟ್ ಮಾಡ್ಕೊಬೇಕಾ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಸೋಪ್ ಪ್ರೈಸ್ ಬಂದ್ಬಿಟ್ಟು ₹10 ಇಂದ ₹14 ಆಗುತ್ತೆ. ₹14 ಪ್ಲಸ್ ಅದ್ರ ಮೇಲೆ GST, ಟ್ಯಾಕ್ಸು, ಅದು ಇದು ಸೇರಿದ್ರೆ ₹17-18 ಆಗುತ್ತೆ. ಮುಂಚೆ ಜನ ರೇಷನ್ ತರಕ್ಕೆ ₹10,000 ಸಾಕಾಗ್ತಾ ಇತ್ತು, ಇವಾಗ ₹15,000 ರಿಂದ ₹16,000 ಬೇಕಾಗ್ತಾ ಇದೆ. ಈಗ ಎಲ್ಲಿಂದ ತರ್ತಾರೆ ಜನ?
ಜನ ಏನು ಮಾಡ್ತಾರೆ, ಯೂಸ್ ಮಾಡೋದೇ ಕಮ್ಮಿ ಮಾಡ್ತಾರೆ. ಡೈಲಿ 3 ಸಲ ಮುಖ ತೊಳ್ಕೊಂತಿದ್ದೆ, ಈಗ ಡೈಲಿ 1 ಸಲ ತೊಳ್ಕೊಂತೀನಿ ಅಂತ ಹೇಳ್ತಾರೆ. ವಾರದಲ್ಲಿ ಎವ್ರಿ ಡೇ ಸ್ನಾನ ಮಾಡ್ತಾ ಇದ್ದೆ, ಇವಾಗ ವಾರದಲ್ಲಿ 3 ದಿವಸ ಸ್ನಾನ ಮಾಡ್ತೀನಿ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ, ಕಂಪ್ನಿಗಳಿಗೆ ಲಾಭ ಕಮ್ಮಿ ಆಗುತ್ತೆ. ಕಂಪ್ನಿಗಳಿಗೆ ಲಾಭ ಕಮ್ಮಿ ಆದಾಗ ಏನು ಮಾಡ್ತಾರೆ, ಕಂಪ್ನಿಗಳು ಮತ್ತೆ ಅಲ್ಲಿ ಕೆಲಸದಲ್ಲಿ ಇಟ್ಕೊಂಡಿರೋರನ್ನ ಮನೆ ಕಳಿಸ್ತಾರೆ. ಹೋಗ್ಬಿಡ್ರಪ್ಪ, ನನ್ನ ಕೈಲಿ ಆಗ್ತಾ ಇಲ್ಲ ನಿಮ್ಮನ್ನು ಮ್ಯಾನೇಜ್ ಮಾಡೋಕ್ಕೆ, ಮನೆಗೆ ಹೋಗ್ಬಿಡ್ರಿ ಅಂತ. ಇದರಿಂದ ಮತ್ತೆ ಜನಗಳ ಕೈಲಿ ದುಡ್ಡು ಇಲ್ದಂಗೆ ಆಗುತ್ತೆ. ಮತ್ತೆ ಜನ ಬಂದ್ಬಿಟ್ಟು ಅದನ್ನ ಖರ್ಚು ಮಾಡಲ್ಲ. ಮುಂಚೆ 3 ದಿವಸ ಸ್ನಾನ ಮಾಡೋರು ಈಗ ವಾರಕ್ಕೆ 1 ಸಲ ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗ್ಬಿಡುತ್ತೆ. ಇದು ಸರಿಯಾಗಬೇಕಂದ್ರೆ ಮತ್ತೆ ತುಂಬ ದಿವಸ ಹಿಡಿಯುತ್ತೆ. ಇದನ್ನೇ ಎಕನಾಮಿಕ್ ಕ್ರೈಸಿಸ್ಸು, ರಿಸೆಷನ್ ಅಂತ ಕರೀತಾರೆ. ಈ ಥರ ಪರಿಸ್ಥಿತಿ ಬರ್ಬೋದು ಅಂತ ತುಂಬ ಜನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ 1929ರಲ್ಲಿ ಇದೇ ರೀತಿಯಾಗಿತ್ತು. ಓಕೆ, ನಿಮಗೆ ಇವಾಗ ಇಷ್ಟೆಲ್ಲ ಗೊತ್ತಾಗಿದೆ. ಇದರಿಂದ ಯಾವ್ಯಾವ ಸ್ಟಾಕ್ಸ್ಗೆ ಎಫೆಕ್ಟ್ ಆಗುತ್ತೆ ಮತ್ತು ಯಾವ್ಯಾವ ಸ್ಟಾಕ್ಸ್ಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದರಲ್ಲಿ ಮೇಜರ್ಲಿ ಎಫೆಕ್ಟ್ ಆಗೋ ಸ್ಟಾಕ್ಸ್ಗಳು ಯಾವ್ಯಾವ ಅಂದರೆ, ಸೀ ಫುಡ್ ಮತ್ತು ಅಕ್ವಾಕಲ್ಚರ್ ಮಾಡ್ತಾರಲ್ಲ ಆ ಕಂಪ್ನಿಗಳು. ಎಕ್ಸಾಂಪಲ್ ಅವಂತಿ ಫೀಡ್ಸ್ ಇರ್ಬೋದು, ವಾಟರ್ ಬೇಸ್ ಇರ್ಬೋದು, ಝೀಲ್ ಅಕ್ವಾ ಇರ್ಬೋದು, ಮತ್ತು ಅಪೆಕ್ಸ್ ಫ್ರೋಸನ್ ಫುಡ್ ಇರ್ಬೋದು. ಈ ಸ್ಟಾಕ್ಗಳಿಗೆಲ್ಲನೂ ಹೊಡ್ತಾ ಬೀಳುತ್ತೆ. ಯಾಕಂದರೆ ಈ ಸ್ಟಾಕ್ಗಳು ಸೀ ಫುಡ್ನ ಅಮೆರಿಕಾಗೆ ಸೆಲ್ ಮಾಡ್ತಾ ಇದ್ವು. ಎಕ್ಸಾಂಪಲ್ ಅವಂತಿ ಫೀಡ್ಸ್ ಅಂದರೆ ಈ ವಿಡಿಯೋ ಮಾಡ್ತಿರೋ ದಿವಸ ಬಂದ್ಬಿಟ್ಟು ಏಪ್ರಿಲ್ 3, ಇವತ್ತಿನ ದಿವಸನೇ ಅವಂತಿ ಫೀಡ್ಸ್ 20% ಡೌನ್ ಆಗಿದೆ. ಯಾಕಂದ್ರೆ ಅವಂತಿ ಫೀಡ್ಸ್ಗೆ 1200 ಕೋಟಿ USA ಇಂದ ರೆವಿನ್ಯೂ ಬರ್ತಿತ್ತು, ಎಕ್ಸ್ಪೋರ್ಟ್ ರೆವಿನ್ಯೂ. 1200 ಕೋಟಿ ರೆವಿನ್ಯೂ ಈಗ ಎಫೆಕ್ಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ನೀವು ಯೋಚನೆ ಮಾಡಿದ್ರೆ ನಿಮಗೆ ಅನಿಸುತ್ತೆ ಈ ಸೆಕ್ಟ್ರಿಗೆ ಬೆನಿಫಿಟ್ ಆಗುತ್ತೆ ಅಂತದ್ದು ನೋಡಿದ್ರೆ ಮಾರ್ಕೆಟ್ ಯಾಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಿದೆ ಅಂತ. ಯಾಕಂದರೆ ಈ ಸೀ ಫುಡ್ನ ಜಾಸ್ತಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಿದ್ದು ನಮ್ಮ ಇಂಡಿಯಾ ಮತ್ತು ಥೈಲ್ಯಾಂಡ್ಗೆ ಈಗ 36% ಟ್ಯಾಕ್ಸ್ ಹಾಕಿದ್ದಾರೆ, ನಮ್ಮ ಇಂಡಿಯಾಗೆ 10% ಕಮ್ಮಿ ಇದೆ. ಇದರಿಂದ ನಮ್ಮ ಇಂಡಿಯಾಗೆ ಬೆನಿಫಿಟ್ ಆಗ್ಬೇಕು ತಾನೆ. ಯಾಕಂದರೆ ಥೈಲ್ಯಾಂಡು $1 ಬಿಲಿಯನ್ ಅಷ್ಟು ಸೀ ಫುಡ್ನ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ನಮ್ಮ ಇಂಡಿಯಾ $1.2 ಬಿಲಿಯನ್ ಅಷ್ಟು ಸೀ ಫುಡ್ನ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಈಗ ನಮ್ಮ ಇಂಡಿಯಾಗೆ ಬೆನಿಫಿಟ್ ಆಗಬೇಕಲ್ವಾ. ಬಟ್ ಇನ್ನೊಂದು ಏನಂದರೆ, ಇದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ಎಕ್ವಡಾರ್ ಅನ್ನೋ ಒಂದು ಕಂಟ್ರಿ ಇದೆ. ಆ ಕಂಟ್ರಿ ಅಮೆರಿಕಾಗೆ $1.5 ಬಿಲಿಯನ್ ಅಷ್ಟು ಸೀ ಫುಡ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಆ ಕಂಟ್ರಿಗೆ ಟ್ರಂಪು ಯಾವುದೇ ರೀತಿ ಟ್ಯಾರಿಫ್ ಹಾಕಿಲ್ಲ. ಆ ಕಂಟ್ರಿಗೆ 0 ಟ್ಯಾರಿಫ್ ಇದೆ. ಅಂದರೆ ಬೇಸ್ ಟ್ಯಾರಿಫ್ ಇದ್ದೇ ಇರುತ್ತೆ 10%. ಆ ಟ್ಯಾರಿಫ್ ಬಿಟ್ಟರೆ ಇನ್ಯಾವ ಟ್ಯಾರಿಫು ಇಲ್ಲ. ಇದರಿಂದ ಏನಾಗುತ್ತೆ, ಇವರು ಆಲ್ರೆಡಿ ಮಾರ್ಕೆಟ್ ಲೀಡರ್ ಇನ್ ಅಮೆರಿಕಾ. 15% ಆಫ್ ದಿ ಮಾರ್ಕೆಟ್ ಶೇರು ಎಕ್ವಡಾರ್ದಿದೆ ಅಮೆರಿಕಾದಲ್ಲಿ. ಈಗ ಇವರು ಆಲ್ರೆಡಿ ಮಾರ್ಕೆಟ್ ಲೀಡರ್ ಆಗಿದ್ದಾರೆ. ಮತ್ತು ಇಂಡಿಯಾಗೂ ಮತ್ತು ಥೈಲ್ಯಾಂಡ್ಗೂ ಕಂಪೇರ್ ಮಾಡಿದ್ರೆ ಇವ್ರದ್ದು ತುಂಬ ಚೀಪಾಗಿರುತ್ತೆ. ಎಕ್ಸಾಂಪಲ್ ಅವಾಗಲೇ ಹೇಳ್ದಂಗೆ $1000 ಏನೋ ಒಂದು ಪ್ರಾಡಕ್ಟ್ ಸೆಲ್ ಮಾಡ್ತಾ ಇದ್ದಾರೆ, ಇಂಡಿಯಾಯಿಂದ ಹೋದ್ರದು $360 ಜಾಸ್ತಿ ಆಗುತ್ತೆ. ಥೈಲ್ಯಾಂಡಿಂದ ಹೋದರೆ $460 ಜಾಸ್ತಿ ಆಗುತ್ತೆ. ಈಗ ನೀವು ಯಾವುದನ್ನು ಚೂಸ್ ಮಾಡ್ತೀರಾ? $1100 ಪ್ರಾಡಕ್ಟೇ ಚೂಸ್ ಮಾಡ್ತೀರಾ? ಈ ಥರ ಚೀಪಾಗಿ ಸೆಲ್ ಮಾಡೋದ್ರಿಂದ ಎಕ್ವಿಡಾರು ಇನ್ನೂ ಮಾರ್ಕೆಟ್ನ ಕಿತ್ಕೊಳ್ತಾ ಹೋಗುತ್ತೆ, ಮಾರ್ಕೆಟ್ನ ಗ್ರ್ಯಾಬ್ ಮಾಡ್ತಾ ಹೋಗುತ್ತೆ. ಬಟ್ ಈ ಕಂಪ್ನಿಗಳು ಅದಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾವೆ, ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಅನ್ನೋದನ್ನು ವೆಯ್ಟ್ ಮಾಡಿ ನೋಡಬೇಕು. ಎರಡನೇದು ಗ್ರಾನೈಟ್ ಎಕ್ಸ್ಪೋರ್ಟ್ ಮಾಡೋ ಕಂಪ್ನಿಗಳು. ಅದರಲ್ಲಿ ಯಾವುದು ಮೇನ್ ಆಗಿ ಅಂದರೆ ಪೋಕರ್ನ. ಈ ಕಂಪ್ನಿದು 85% ರೆವಿನ್ಯೂ USA ಇಂದ ಬರುತ್ತೆ. ಗ್ರಾನೈಟ್ ಈ ಕಂಪ್ನಿ USA ಸೆಲ್ ಮಾಡ್ತಾ ಇತ್ತು. ಲೈಕ್ ಕ್ವಾರ್ಟ್ಸ್ ಅಂತ ಕರಿತೀರಲ್ವಾ, ನಿಮ್ಮ ಕಿಚನ್ಗಳಲ್ಲಿ ಯೂಸ್ ಆಗುತ್ತೆ, ಅದನ್ನೆಲ್ಲನೂ ಇದು ಅಮೆರಿಕಾಗೆ ಸೆಲ್ ಮಾಡ್ತಾ ಇತ್ತು. ಈಗ ಅಮೆರಿಕ ಟ್ಯಾರಿಫ್ ಹಾಕಿದೆ. ಇದೇ ರೀತಿ ನೋಡಬೇಕು, ಇವ್ರು ಕಾಂಪಿಟೇಟರ್ ಕಂಟ್ರಿಗಳು ಇರ್ತಾವಲ್ಲ, ಇದೇ ರೀತಿ ಬೇರೆ ಬೇರೆ ಕಂಟ್ರಿಗಳು ಯಾವ ಅಮೆರಿಕಾಗೆ ಸೆಲ್ ಮಾಡ್ತಿದ್ವಲ್ಲ ಆ ಕಂಟ್ರಿಗಳಲ್ಲಿ ಯಾವ ಕಂಟ್ರಿಗೆ ಟ್ಯಾರಿಫ್ ಕಮ್ಮಿ ಇದೆ ಅಂತ. ಇನ್ನೊಂದು ಕಂಪ್ನಿನೂ ಸಖತ್ ಕೆಳಗೆ ಬಿದ್ದಿದೆ, ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಅಂತ. ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಬಂದ್ಬಿಟ್ಟು ಇದ್ರ ಬಿಸ್ನೆಸ್ ಮಾಡಲ್ ಏನಂದರೆ, ಇವರು ಬಲೆಗಳು ಮಾಡ್ತಾರೆ. ಈ ಫಿಶ್ ಹಿಡಿಯೋಕ್ಕೆ, ಏನು ಸೀ ಫುಡ್ನ ಹಿಡಿಯೋಕ್ಕೆ ಏನೇನು ಟೆಕ್ನಿಕಲ್ ಫೈಬರ್ ಬೇಕಾಗುತ್ತಲ್ಲ ಅದನ್ನು ತಯಾರು ಮಾಡ್ತಾರೆ. ಇವ್ರು ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಗ್ಲೋಬಲ್ ಮಾರ್ಕೆಟ್ ಶೇರ್ ಇವ್ರ ಕೈಯಲ್ಲಿ ಇತ್ತು. ಬಟ್ ಇವಾಗ ಅಮೆರಿಕಾಗೆ ತಗೊಂಡೋಗಿ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಇವ್ರಿಗೆ ಟ್ಯಾರಿಫ್ ಹೊಡ್ತಾ ಬೀಳುತ್ತೆ. ಇದರಿಂದ ಬೇರೆ ಯಾರು ಚೀಪ್ ಕಂಟ್ರಿಗಳಲ್ಲಿ ಚೀಪಾಗಿ ಸಿಗ್ತಾರೆ ಅವ್ರನ್ನ ಪ್ರಿಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಈ ಕಂಪ್ನಿಗೂ ಕೂಡ ರೆವಿನ್ಯೂ ಎಫೆಕ್ಟ್ ಆಗುತ್ತೆ. ಮತ್ತು ಆಗ್ರೋ ಕೆಮಿಕಲಿಗೆ ಬಂದರೆ ಶಾರದಾ ಕ್ರಾಪು, UPL, SRF, ನವೀನ್ ಫ್ಲೋರಿನ್ ಇವರೆಲ್ಲರಿಗೂ ಹೊಡ್ತಾ ಬೀಳುತ್ತೆ. ಯಾಕಂದರೆ ಈ ಆಗ್ರೋ ಕೆಮಿಕಲ್ಲು ಸಖತ್ತು ಯೂಸ್ ಆಗೋದು ಬ್ರೆಜಿಲಲ್ಲಿ. ಬಿಕಾಸ್ ಬ್ರೆಜಿಲ್ಲು ಅಗ್ರಿಕಲ್ಚರಲ್ಲಿ ತುಂಬ ಫಾರ್ವರ್ಡ್ ಇದೆ. ಬ್ರೆಜಿಲ್ಗೂ ಕೂಡ ಯಾವುದೇ ರೀತಿ ಟ್ಯಾಕ್ಸ್ ಹಾಕಿಲ್ಲ. ಇದರಿಂದ ಬ್ರೆಜಿಲ್ಲು ಅಮೆರಿಕಾದಲ್ಲಿ ಇವ್ರ ಮಾರ್ಕೆಟ್ ಶೇರ್ನ ಕಿತ್ಕೊಳ್ಳೋ ಚಾನ್ಸಸ್ ಇದೆ. ಮತ್ತು ಚೈನಾ ಮತ್ತು ಬ್ರೆಜಿಲ್ನ ಸಂಬಂಧ ತುಂಬ ಚೆನ್ನಾಗಿದೆ. ಚೈನಾದ ಆಲ್ರೆಡಿ ಪ್ಲ್ಯಾಂಟ್ಗಳು ಬ್ರೆಜಿಲಲ್ಲಿದ್ದಾವೆ. ಇದರಿಂದ ಚೈನಾ ಏನು ಮಾಡ್ಬೋದು, ತನ್ನ ಆಗ್ರೋ ಕೆಮಿಕಲ್ನ ತಗೊಂಡೋಗಿ ಬ್ರೆಜಿಲಲ್ಲಿ ಪ್ರೊಡ್ಯೂಸ್ ಮಾಡಿ ಅಮೆರಿಕಾದಲ್ಲಿ ಸೆಲ್ ಮಾಡ್ಬೋದು. ಈ ಥರ ಪ್ರಾಬಬಿಲಿಟೀಸು ಇದೆ. ಮತ್ತು ಅದು ಬಿಟ್ಟರೆ ನಿಮಗೆ ಗೊತ್ತೇ ಇದೆ, ಆಟೋಮೊಬೈಲ್ ಇಂಡಸ್ಟ್ರಿಗೆ 25% ಫ್ಲಾಟ್ ಟ್ಯಾಕ್ಸ್ ಹಾಕಿದ್ದಾರೆ. ಅದರ ಮೇಲೆ 10%, ಆಲ್ಮೋಸ್ಟ್ 36% ಅದಕ್ಕೂ ಇನ್ಕ್ಲೂಡ್ ಆಗುತ್ತೆ. ಅದರಲ್ಲಿ ಮೇಜರ್ ಯಾವುದು ಅಂದರೆ ಟಾಟಾ ಮೋಟರ್ಗೆ 26% ರೆವಿನ್ಯೂ ಬಂದ್ಬಿಟ್ಟು US ಇಂದ ಬರುತ್ತೆ, ನಾರ್ತ್ ಅಮೆರಿಕಾಯಿಂದ ಬರುತ್ತೆ, ಚೈನಾಯಿಂದನೂ ಬರುತ್ತೆ, US ಇಂದನೂ ಬರುತ್ತೆ. ಅದು ಯಾವುದು ಅಂದರೆ JLR ಅಂದರೆ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರಿಂದ. ಇದು ಟಾಟಾ ಮೋಟರ್ ರೆವಿನ್ಯೂಗೆ ಎಫೆಕ್ಟ್ ಮಾಡುತ್ತೆ. ಅದು ಬಿಟ್ಟರೆ ಸಂವರ್ಧನ್ ಮದರ್ಸನ್ ಸುಮ್ಮಿಗೂ ಎಫೆಕ್ಟ್ ಆಗುತ್ತೆ. ಮತ್ತೆ ಭಾರತ್ ಫೋರ್ಜು 44% USA ಇಂದ ಬರುತ್ತೆ. ಮತ್ತೆ ಬಾಲಕೃಷ್ಣದು 18% ರೆವಿನ್ಯೂ USA ಇಂದ ಬರುತ್ತೆ. ನಾರ್ತ್ ಅಮೆರಿಕಾ ಅಂದ್ರೆ USA ಇಂದ ಬರುತ್ತೆ. ಮತ್ತೆ ಎಂಡ್ಯೂರೆನ್ಸ್ ಟೆಕ್ನಾಲಜಿದು ಕೂಡ 1200 ಕೋಟಿ
ಎಕ್ಸ್ಪೋರ್ಟಿಂದ ಬರುತ್ತೆ. ಸುಂದರಂ ಫಾಸ್ಟ್ನರ್ದು ಕೂಡ 800 crore ಎಕ್ಸ್ಪೋರ್ಟಿಂದ ಬರುತ್ತೆ. ಮತ್ತು ಸೋನಾ BLW ತುಂಬ ಕಂಪ್ನಿಗಳಿದ್ದಾವೆ ಆಟೋಮೊಬೈಲಲ್ಲಿ. ತುಂಬ ಕಂಪ್ನಿಗಳು ಯಾರು ಎಕ್ಸ್ಪೋರ್ಟ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದರೆ ನಮ್ಮ ಇಂಡಿಯಾದ ಫೇವ್ರೆಟ್ ಸೆಕ್ಟರು ಅದು ಯಾವುದು ಅಂದರೆ IT ಸೆಕ್ಟರ್. ನೀವು ಕೇಳ್ಬೋದು, ಗುರು IT ಸೆಕ್ಟ್ರಿಗೆ ಏನು ಮೆನ್ಷನ್ನೇ ಮಾಡಿಲ್ಲ, IT ಸೆಕ್ಟ್ರಿಗೆ ಟ್ಯಾರಿಫ್ ಬೀಳೋದೇ ಇಲ್ವಲ್ಲ, ಬಿಕಾಸ್ ಓನ್ಲಿ ಪ್ರಾಡಕ್ಟ್ಸಿಗೆ ಮಾತ್ರ ಟ್ಯಾರಿಫ್ ಹಾಕಿರೋದು, ಸರ್ವಿಸಸ್ಗಲ್ಲ. IT ಈಸ್ ಎ ಸರ್ವಿಸ್, ನಾಟ್ ಎ ಪ್ರಾಡಕ್ಟ್ ಅಂತ. ಹೌದು, 100% ಕರೆಕ್ಟು. ಆದರೆ IT ಸೆಕ್ಟ್ರಿಗೆ ಯಾಕೆ ಎಫೆಕ್ಟ್ ಆಗುತ್ತೆ ಅಂದರೆ, IT ಸೆಕ್ಟ್ರು ಯಾರಿಗೆ ಕೆಲಸ ಮಾಡ್ತಾ ಇದೆ? ಅಮೆರಿಕಾದಲ್ಲಿರೋ ಕಂಪ್ನಿಗಳಿಗೆ. ಏರ್ಲೈನ್ ಕಂಪ್ನಿಗಳಿರ್ಬೋದು, ಹೋಟೆಲ್ಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಇರ್ಬೋದು. ಇವರಿಗೆ ಟೆಕ್ನಾಲಜಿ ಪ್ರೊವೈಡ್ ಮಾಡ್ತಾ ಇದೆ ಬ್ಯಾಕ್ ಎಂಡಲ್ಲಿ. ರಿಟೇಲ್ ಕಂಪ್ನಿಗಳು ಇರ್ಬೋದು. ನಾನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೆ ಹೇಗೆ ಸಾಫ್ಟ್ವೇರ್ ಕಂಪ್ನಿಗಳು ದುಡ್ಡು ಮಾಡ್ತವೆ ಅಂತ. ನೀವು ಹೋಗಿ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಈ ಥರ ಕಂಪ್ನಿಗಳಿಗೆ IT ಕಂಪ್ನಿಗಳು ಹೆಲ್ಪ್ ಮಾಡ್ತಾ ಇದ್ದಾವೆ. ಅಮೆರಿಕಾದಲ್ಲಿ ಏನಾದರೂ ರಿಸೆಷನ್ ಬಂತು, ಅಮೆರಿಕಾದಲ್ಲಿ ಏನಾದ್ರೂ ಎಕನಾಮಿಕ್ ಕ್ರೈಸಿಸ್ ಆಯಿತು ಅಂದರೆ ಈಗ ತುಂಬ ಕಂಪ್ನಿಗಳು ಏನು ಮಾಡ್ತವೆ, ಟೆಕ್ನಾಲಜಿ ಅನ್ನೋದು ಡಿಸ್ಕ್ರಿಷನರಿ ಸ್ಪೆಂಡ್ ಇದ್ದಂಗೆ. ಅಂದರೆ ಅದು ಬೇಕಿದ್ರೆ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಅದೇನು ಮಾಡಲೇಬೇಕು ಅಂತೇನಿಲ್ಲ. ಇದರಿಂದ ನನ್ನ ರೆವಿನ್ಯೂಗೆ ಎಫೆಕ್ಟ್ ಆಗುತ್ತೆ ಅಂತ ಏನಿಲ್ಲ. ಆಲ್ರೆಡಿ ಒಂದು ಸೆಟಪ್ ಆಗಿರುತ್ತೆ. ಈಗ ನೆಕ್ಸ್ಟ್ ಸ್ಪೆಂಡ್ ಮಾಡ್ತಾರೆ. ನ್ಯೂ ರೆವಿನ್ಯೂ ಎಲ್ಲಿಂದ ಬರುತ್ತೆ ಹೇಳಿ? ಹೊಸ್ದಾಗಿ ಏನಾದರೂ ಟೆಕ್ನಾಲಜಿ ಅಪ್ಗ್ರೇಡ್ ಮಾಡ್ಕೊಂಡಾಗ. ಈಗ ಸದ್ಯಕ್ಕೆ ವ್ಯಾಪಾರನೇ ಇಲ್ಲ, ತಡಿಗುರು ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಎಷ್ಟೋ ಬಿಸ್ನೆಸ್ಗಳಲ್ಲಿ. ನೀವು ದುಡ್ಡು ಕೇಳಕ್ಕೆ ಹೋದ್ರೆ ತಡಿಗುರು ಸದ್ಯಕ್ಕೆ ವ್ಯಾಪಾರ ಇಲ್ಲ, ಆಮೇಲೆ ಬಾ, ಏನಾದರೂ ನೀವು ಪ್ರಾಡಕ್ಟ್ನ ಸೆಲ್ ಮಾಡೋಕೆ ಹಂಗೆ ಹೇಳ್ತಾರೆ. ಅದೇ ರೀತಿಯೇ ಈ IT ಕಂಪ್ನಿಗಳಿಗೂ ಎಫೆಕ್ಟ್ ಆಗುತ್ತೆ. ತುಂಬ ಕಂಪ್ನಿಗಳು ಏನು ಮಾಡ್ತವೆ, ಈಗ ಸದ್ಯಕ್ಕೆ ಬೇಡ, ರಿಸೆಷನರಿ ಎನ್ವೈರ್ಮೆಂಟ್ ಇದೆ, ಈಗ ಬೇಡ, ಈಗ ಅಪ್ಗ್ರೇಡ್ ಮಾಡ್ಕೊಳೋದು ಬೇಡ, ಸ್ವಲ್ಪ ಆರ್ಡ್ರು ಆಮೇಲೆ ಕೊಡ್ತೀವಿ, ಲೇಟಾಗಿ ಕೊಡ್ತೀವಿ, ನಾಡ್ದು ಕೊಡ್ತೀವಿ ಅಂತ ಡಿಲೇ ಮಾಡ್ತಾರೆ. ಇದರಿಂದ IT ಕಂಪ್ನಿಗಳಿಗೆ ಎಫೆಕ್ಟ್ ಆಗುತ್ತೆ. ಅದಲ್ದಲ್ಲೇ AI ಕೂಡ ಸಖತ್ತು ಫಾರ್ವರ್ಡ್ ಆಗ್ತಾ ಇದೆ. AI ಕೂಡ ಸಖತ್ತು ರ್ಯಾಪಿಡ್ಲಿ ಗ್ರೋ ಆಗ್ತಾ ಇದೆ. ಇದರಿಂದ IT ಕಂಪ್ನಿಗಳಿಗೆ ಏನು ಎಫೆಕ್ಟ್ ಆಗಲ್ಲ, ಬಟ್ IT ಎಂಪ್ಲಾಯ್ಗಳಿಗೆ ಎಫೆಕ್ಟ್ ಆಗುತ್ತೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಯಾವಾಗಾದ್ರೂ ಮಾತಾಡೋಣ. ಇಷ್ಟು ಸೆಕ್ಟರ್ಗೆ ಸಖತ್ ಎಫೆಕ್ಟ್ ಆಗುತ್ತೆ. ಅದು ಬಿಟ್ಟರೆ ಇನ್ನೊಂದು ಫೇವ್ರೇಟ್ ಸೆಕ್ಟರು ಇದರಿಂದ ಪಾಸಿಟಿವ್ ಆಗೋ ಸೆಕ್ಟರ್ ಅಂದರೆ ಅದು ಟೆಕ್ಸ್ಟೈಲ್ ಸೆಕ್ಟರ್. ಟೆಕ್ಸ್ಟೈಲ್ ಸೆಕ್ಟರ್ ಬಗ್ಗೆ ನಾನು ಆಲ್ರೆಡಿ ಒಂದ್ಸಲ ವೀಡಿಯೋ ಮಾಡಿದ್ದೀನಿ. ಬಟ್ಟೆ ಅಂಗಡಿಗಳು ಹೇಗೆ ದುಡ್ಡು ಮಾಡ್ತವೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಅಲ್ಲೋಗಿ ಚೆಕ್ ಮಾಡಿ. ನಾವು ಎಂಟೈರ್ ಟೆಕ್ಸ್ಟೈಲ್ ಸೆಕ್ಟರ್ಗಳದ್ದು ಯಾವ ರೀತಿ ವರ್ಕ್ ಆಗುತ್ತೆ, ಅದು ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ತಾರೆ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈಗ ಏನಾಗುತ್ತೆ, ಟೆಕ್ಸ್ಟೈಲಲ್ಲಿ ನಂಬರ್ 1 ಇದ್ದಿದ್ದು ವಿಯೆಟ್ನಾಮು ಮತ್ತು ಬಾಂಗ್ಲಾದೇಶ್, ಥೈಲ್ಯಾಂಡ್ 3 ಕಂಟ್ರಿಗಳು ಕೂಡ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಮೆರಿಕಾಗೆ ಸೆಲ್ ಮಾಡ್ತಾ ಇದ್ವು. ಈಗ 3 ಕಂಟ್ರಿಗಳಿಗೂ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾಗೆ ಲೋವರ್ ಟ್ಯಾಕ್ಸ್ ಇದೆ. 26% ನಮಗಿದ್ರೆ ವಿಯೆಟ್ನಾಮ್ಗೆ 46% ಇದೆ, ಥೈಲ್ಯಾಂಡ್ ಮತ್ತು ಬಾಂಗ್ಲಾದೇಶ್ಗೆ 36% ಇದೆ. ಈಗ ನಾವು ಚೀಪ್ ಇರೋದ್ರಿಂದ ನಮ್ಮ ಟೆಕ್ಸ್ಟೈಲು ಅಮೆರಿಕಾದಲ್ಲಿ ಸೆಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಥವಾ ಬೇರೆ ಬೇರೆ ಕಂಪ್ನಿಗಳು ನಮ್ಮ ಇಂಡಿಯಾಗೆ ಬರೋ ಚಾನ್ಸ್ ಇದೆ. ಬಿಕಾಸ್ ವಿಯೆಟ್ನಾಮಲ್ಲಿ ಮತ್ತು ಥೈಲ್ಯಾಂಡಲ್ಲಿ ಜಾಸ್ತಿ ಪ್ರೈಸ್ ಇರೋದ್ರಿಂದ ನಮ್ಮ ಇಂಡಿಯಾಗೆ ಬರೋ ಚಾನ್ಸ್ ಇದೆ. ನಮ್ಮ ಇಂಡಿಯಾದಲ್ಲಿ ಬಂದು ಟೆಕ್ಸ್ಟೈಲ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಕೊಳ್ಳೋ ಚಾನ್ಸ್ ಇದೆ. ಇದರಿಂದ ನಮ್ಮ ಇಂಡಿಯಾದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಗ್ರೋ ಆಗುತ್ತೆ. ಅದರಲ್ಲಿ ಯಾವ್ಯಾವ ಅಂದ್ರೆ ವರ್ಧಮಾನ್ ಟೆಕ್ಸ್ಟೈಲು 4000 crores ಆಫ್ ರೆವಿನ್ಯೂ ಇವ್ರಿಗೆ ಎಕ್ಸ್ಪೋರ್ಟ್ ಇಂದ ಬರುತ್ತೆ. ಮತ್ತೆ ನಿತಿನ್ ಸ್ಪಿನ್ನರ್ಸು, ಇಂಡೋ ಕೌಂಟು, ಇವ್ರಿಗೆಲ್ಲರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಮತ್ತು ಇನ್ನೊಂದು ಸೆಕ್ಟ್ರಿಗೆ ಯಾವ್ದು ಬೆನಿಫಿಟ್ ಆಗುತ್ತೆ ಅಂದರೆ ಅದು ಫಾರ್ಮಾ ಸೆಕ್ಟರು. ಫಾರ್ಮಾ ಸೆಕ್ಟರ್ನ ಈ ಟ್ಯಾರಿಫಿಂದ ಹೊರಗಿಟ್ಟಿದ್ದಾರೆ. ಫಾರ್ಮಾ ಸೆಕ್ಟ್ರಿಗೆ ಯಾವುದೇ ರೀತಿ ಟ್ಯಾರಿಫ್ ಇಲ್ಲ. ಯಾಕಂದರೆ ಇವ್ರಿಗೂ 30% ಏನಾದರೂ ಜಾಸ್ತಿ ಆಗಿ ಮಾಡಿಬಿಟ್ರೆ, ಈಗ ಎಕ್ಸಾಂಪಲು ನಮ್ಮ ಮನೆಗೆ ತಿಂಗಳ ಶುಗರ್ದು BP ಎಲ್ಲ ಮಾತ್ರೆ ನುಂಗ್ತಾರೆ. ಅವರು ತಿಂಗಳ 10,000 ರೂಪಾಯಿ ಮಾತ್ರೆಗೆ ಸ್ಪೆಂಡ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಎಂಟೈರ್ ಫ್ಯಾಮಿಲಿ 10,000 ರೂಪಾಯಿಗೆ ಸ್ಪೆಂಡ್ ಮಾಡ್ತಾರೆ. ಈಗ ಈ ಟ್ಯಾಬ್ಲೆಟ್ ಪ್ರೈಸಲ್ಲೂ 50 to 60% ಜಂಪ್ ಆಯಿತು. ಬಿಕಾಸ್ ಇಲ್ಲಿ 30-40% ಇಲ್ಲಿ ಜಂಪ್ ಆಗಿದೆ. ಅಮೆರಿಕ ಮತ್ತೆ GST ಅದು ಇದು ಹಾಕುತ್ತೆ, ಅದರಿಂದ ಮತ್ತೆ ಜಂಪ್ ಆಯಿತು ಅಂದರೆ ಅಮೆರಿಕಾದಲ್ಲಿ ಏನಾಗುತ್ತೆ, ಎಷ್ಟು ಜನ ಪ್ರಾಣ ಕಳ್ಕೊತಾರೆ. ಈ ರೀಸನಿಂದ ಅದನ್ನು ಹೊರಗಿಟ್ಟಿದ್ದಾರೆ. ಫಾರ್ಮಾ ಸೆಕ್ಟರ್ಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಈ ಫಾರ್ಮಾದಲ್ಲಿ ಯಾವ್ಯಾವ ಸ್ಟಾಕ್ಸ್ ಅಂದರೆ ಅದರಲ್ಲೂ ಎಕ್ಸ್ಪೋರ್ಟ್ ರೆವಿನ್ಯೂ ಯಾವ್ಯಾವ ಕಂಪ್ನಿಗಳಿಗೆ ಜಾಸ್ತಿ ಇದಾವೆ ಅಂದರೆ, ಮೊದಲನೇದು ಅರೋಬಿಂದ ಫಾರ್ಮಾದು 50% ರೆವಿನ್ಯೂ US ಇಂದ ಬರುತ್ತೆ. ಸನ್ ಫಾರ್ಮಾದು 35% ರೆವಿನ್ಯೂ US ಇಂದ ಬರುತ್ತೆ. ಡಾಕ್ಟರ್ ರೆಡ್ಡಿದು 45% ರೆವಿನ್ಯೂ US ಇಂದ ಬರುತ್ತೆ. ಝೈಡಸ್ ಲೈಫ್ ಸೈನ್ಸ್ದು 47% ರೆವಿನ್ಯೂ US ಇಂದ ಬರುತ್ತೆ. ಸಿಪ್ಲಾದು 30% ರೆವಿನ್ಯೂ US ಇಂದ ಬರುತ್ತೆ. ಲುಪಿನ್ದು 40% ರೆವಿನ್ಯೂ US ಇಂದ ಬರುತ್ತೆ. ಟೂರೆಂಟ್ ಫಾರ್ಮಾದು 25% ರೆವಿನ್ಯೂ US ಇಂದ ಬರುತ್ತೆ. ಡಿವಿಸ್ ಲ್ಯಾಬ್ದು 35% ರೆವಿನ್ಯೂ US ಇಂದ ಬರುತ್ತೆ. ಕೆಡಿಲಾ ಹೆಲ್ತ್ ಕೇರ್ದು 40% ರೆವಿನ್ಯೂ US ಇಂದ ಬರುತ್ತೆ. ಗ್ಲೆನ್ಮಾರ್ಕ್ ಫಾರ್ಮಾದು 35% US ಇಂದ ಬರುತ್ತೆ. ಇಷ್ಟು ಫಾರ್ಮಾ ಕಂಪ್ನಿಗಳಿಗೆ ಬೆನಿಫಿಟ್ ಆಗುತ್ತೆ. ಇನ್ನೊಂದು ಖುದ್ ಅಮೆರಿಕನೇ ಬಯೋಸೆಕ್ಯೂರ್ ಆಕ್ಟ್ ಅಂತ ತಗೊಂಬಂದಿದೆ. ಅಂದರೆ ಈ ಆಕ್ಟ್ ಪ್ರಕಾರ ಚೈನೀಸ್ ಕಂಪ್ನಿಗಳು ಅಮೆರಿಕಾಗೆ ಪ್ರೊಡ್ಯೂಸ್ ಮಾಡೋಂಗಿಲ್ಲ. ಅಮೆರಿಕನ್ ಕಂಪ್ನಿಗಳು ಚೈನೀಸ್ ಹತ್ರ ರಾ ಮೆಟೀರಿಯಲ್ ತಗೊಳಕ್ಕೆ ಬರಲ್ಲ. ಈಗ ಆಲ್ರೆಡಿ ಚೈನಾನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟಿದೆ. ಚೈನಾಯಿಂದ ಟ್ಯಾರಿಫ್ ಅಲ್ಲ, ಚೈನಾಯಿಂದ ಏನು ಬೈ ಮಾಡಲಿಲ್ದಂಗೆ ಮಾಡಿದ್ದಾರೆ. ಈಗ ಚೈನಾನೂ ಇಲ್ಲ. ಚೈನಾನೇ ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡ್ತಿದ್ದು ಮತ್ತು ಸೆಲ್ ಮಾಡ್ತಿದ್ದು. ಈಗ ಚೈನಾನೂ ಇಲ್ಲ. ಅದು ಬಿಟ್ಬಿಟ್ಟು ಬೇರೆ ಕಂಟ್ರಿ ಅಂದರೆ ನಮ್ಮ ಇಂಡಿಯಾ ಅಥವಾ ಬೇರೆ ಬೇರೆ ಕಂಟ್ರಿಗಳಿಗೆ ನೀನು ಡೈರೆಕ್ಟ್ ಈಗ ಮತ್ತೆ ಟ್ಯಾರಿಫ್ ಹಾಕ್ಬಿಟ್ರೆ ಅಮೆರಿಕನ್ ಜನ ಸತ್ತೋಗ್ಬಿಡ್ತಾರೆ. ಯಾಕಂದರೆ ಏನು ಇಂಪಾರ್ಟೆಂಟು, ಸ್ಟ್ರೈಕ್ ಆದಾಗ ಯಾವ ಅಂಗಡಿ ಓಪನ್ ಆಗಿರ್ತವೆ? ಮೆಡಿಕಲ್ ಸ್ಟೋರು, ಕಿರಾಣಿ ಅಂಗಡಿ. ಯಾಕಂದರೆ ಜನಗಳಿಗೆ ಬೇಸಿಕಾಗಿ ಬೇಕಾಗಿರೋದು ಇದೇನೆ. ಇನ್ನೊಂದು ಯಾವ ಸೆಕ್ಟರ್ ಅಂದರೆ ದಟ್ ಈಸ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಯಾಕಂದರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗು ಈಗ ಚೈನಾ ಏನಾದರೂ ಆಪಲ್ ಫೋನ್ನ ತಯಾರು ಮಾಡಿಬಿಟ್ಟು ಅಮೆರಿಕಾದಲ್ಲಿ ಸೆಲ್ ಮಾಡಬೇಕಂದ್ರೆ ಈಗ ಚೈನಾಗೆ ಮುಂಚೆಗಿನ್ನ ಜಾಸ್ತಿ ಟ್ಯಾಕ್ಸ್ ಬೀಳುತ್ತೆ.
ಸುಮಾರು 65% ಟ್ಯಾಕ್ಸು ಚೈನಾಗೆ ಬೀಳುತ್ತೆ. ಇದ್ರ ಜೊತೆಗೆ ಇನ್ನೊಂದು ಕಂಟ್ರಿ ಇತ್ತು, ಲ್ಯಾಪ್ಟಾಪು ಫೋನು ಎಲ್ಲನೂ ಅಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿತ್ತು, ಅದು ಬಂದ್ಬಿಟ್ಟು ವಿಯೆಟ್ನಾಂ. 46% ಟ್ಯಾಕ್ಸ್ ಹಾಕಿದ್ದಾರೆ. ಅದ್ರ ಜೊತೆಗೆ 10% ಯೂನಿವರ್ಸಲ್ ಟ್ಯಾಕ್ಸು, 56% ಟ್ಯಾಕ್ಸ್ ಆಗುತ್ತೆ. ಈಗ ಇವೆರಡು ಕಂಟ್ರಿಗಳಿಂದ ನಾವು ಮಾರ್ಕೆಟ್ನ ಕಿತ್ಕೊಂಡ್ರೆ, ಅಂದರೆ ನಾವೀಗ 26% ಇದೆ, 26+10 ಅಂದರೆ 36% ಇದೆ. ಇದರಿಂದ ನಾವು ಮಾರ್ಕೆಟ್ನ ಕಿತ್ಕೊಂಡ್ರೆ ನಮ್ಮ ದೇಶದಲ್ಲಿ ತಯಾರಾಗೋ ಫೋನ್ಗಳು ಅಮೆರಿಕಾದಲ್ಲಿ ಚೀಪಾಗಿ ಸಿಗ್ತವೆ. ಎಕ್ಸಾಂಪಲ್, ಆಪಲ್ ಬಂದ್ಬಿಟ್ಟು iPhone 16 ಪ್ರೋನ ಇಂಡಿಯಾದಲ್ಲಿ ತಯಾರು ಮಾಡಿದ್ರೆ 1 ಲಕ್ಷ ರೂಪಾಯಿ ಆಗುತ್ತೆ, ಚೈನಾದಲ್ಲಿ ತಯಾರು ಮಾಡಿದ್ರೆ 1 ಲಕ್ಷ ಆಗುತ್ತೆ ಆಪಲ್ಗೆ ಅಂದ್ಕೊಳ್ಳಿ. ಈ ಫೋನ್ನ ತಗೊಂಡೋಗಿ ಅಮೆರಿಕಾದಲ್ಲೇ ಸೆಲ್ ಮಾಡಬೇಕು ಅಂದರೆ, ಈಗ ಇಂಡಿಯಾದಿಂದ ತಗೊಂಡೋಗಿ ಸೆಲ್ ಮಾಡಿದ್ರೆ 1,36,000 ಆಗುತ್ತೆ. ಚೈನಾದಲ್ಲಿ ತಗೊಂಡೋಗಿ ಸೆಲ್ ಮಾಡಬೇಕಂದ್ರೆ 1,65,000 ಆಗುತ್ತೆ. ವಿಯೆಟ್ನಾಮಲ್ಲಿ ತಗೊಂಡೋಗಿ ಸೆಲ್ ಮಾಡಬೇಕಂದ್ರೆ 1,56,000 ಆಗುತ್ತೆ. ಈಗೇನು ಮಾಡ್ತಾರೆ, ಆಪಲ್ ಆಲ್ರೆಡಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೆ. ಇದೇ ರೀತಿ ಬೇರೆ ಬೇರೆ ಕಂಪ್ನಿಗಳು, ಸ್ಯಾಮ್ಸಂಗು ಇಂಡಿಯಾ ಬಿಟ್ಬಿಟ್ಟು ವಿಯೆಟ್ನಾಮ್ಗೆ ಹೋಗಿದ್ದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಸೋಕ್ಕೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ವರ್ಸ್ಟು ಸ್ಟ್ರೈಕ್ ಮಾಡೋದು, ಫ್ಯಾಕ್ಟ್ರಿಗಳು ಮುಚ್ಚೋದು, ಏನೇನೋ ರಂಕ್ಲು ಇಲ್ಲಿ ಜಾಸ್ತಿ, ಅದಕ್ಕೆ ತುಂಬ ಕಂಪ್ನಿಗಳು ಇಂಡಿಯಾದಲ್ಲಿ ಬರಲ್ಲ. ಆಮೇಲೆ ಪೊಲಿಟಿಷಿಯನ್ಗಳು ಕೂಡ ನನಗೆ ಬಂದರೆ ಏನು ಕೊಡ್ತೀಯಾ, ಎಷ್ಟು ಕೊಡ್ತೀಯಾ, ನನಗೆ ಲಂಚ ಎಷ್ಟು ಕೊಡ್ತೀಯಾ, ಹಿಂಗೆಲ್ಲ ಮಾತಾಡ್ತಾರಲ್ಲ. ಕರಪ್ಷನ್ ಜಾಸ್ತಿ ಇರೋದ್ರಿಂದ ಅವರು ಡೈರೆಕ್ಟ್ ಅಲ್ಲಿ ಹೋಗ್ಬಿಡ್ತಾರೆ, ಎಲ್ಲಿ ಈಸಿ ಇರುತ್ತೆ ಅಲ್ಲಿ ಹೋಗ್ತಾರೆ. ಇವಾಗ ಅದು 20% 30% ಏನು ಗ್ಯಾಪ್ ಇದೆಯಲ್ಲ, ಅದು ನೋಡ್ಸೋಕೆ ಇಂಡಿಯಾಗೆ ಬರ್ಬೋದು. ಎಂಥ ಕರಪ್ಷನ್ ಇದ್ರೂ ಹಾಳಾಗೋಗ್ಲಿ, ಇವ್ರ ಹಣೆ ಬರ ಇಷ್ಟೇ, ನಮಗೆ ಲಾಭ ಆದರೂ ಸಾಕು ಅಂತ ಇಂಡಿಯಾಗೆ ಬರ್ಬೋದು. ಇದರಿಂದ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಹೆಲ್ಪ್ ಆಗುತ್ತೆ. ಅದರಲ್ಲಿ ಯಾವುದು ಡಿಕ್ಸಾನು, ಕೇನ್ ಟೆಕ್ನಾಲಜೀಸು ಮತ್ತು ಆಂಬರ್ ಎಂಟರ್ಪ್ರೈಸಸ್ಸು, PG ಎಲೆಕ್ಟ್ರೋಪ್ಲಾಸ್ಟು, ಈ ಕಂಪ್ನಿಗಳಿಗೆ ಬೆನಿಫಿಟ್ ಆಗುತ್ತೆ. ಆಮೇಲೆ ನಾನು ಇಲ್ಲಿ ತಗೊಂಡಿರೋ ನೇಮ್ ಯಾವುದು ಕೂಡ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಇದನ್ನು ತಗೊಂಡೋಗಿ ಡೈರೆಕ್ಟ್ ಬೈ ಮಾಡಿಬಿಡಿ. ಮುಂದೆ ಒಂದು ದಿವಸ ಬಂದ್ಬಿಟ್ಟು ಕಾಮೆಂಟ್ ಮಾಡಬೇಡಿ, ನೀವು ಈ ವಿಡಿಯೋದಲ್ಲಿ ಈ ನೇಮ್ ತೊಗೊಂಡಿದ್ರಿ, ಈ ಸ್ಟಾಕ್ ಇವಾಗ ಡೌನ್ ಆಗಿದೆ ಅಂತ. ನಾನು ಇವತ್ತಿನ ಸ್ಥಿತಿಗೆ ಮತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯಾವುದಿದೆ, ಇದರಿಂದ ಬೆನಿಫಿಟ್ ಆಗ್ಬೋದು ಅಂತ ಮಾಡ್ತಿರೋ ವಿಡಿಯೋ. ಹಂಗಂತ ನೀವು ತಗೊಂಡೋಗಿ ಬೈ ಮಾಡಿ ಅಂತ ಹೇಳ್ತಾ ಇಲ್ಲ ಇಲ್ಲಿ. ದಯವಿಟ್ಟು ಇದನ್ನು ಬೈ ಸೆಲ್ ರೆಕಮೆಂಡೇಷನ್ ಥರ ತಗೊಂಡ್ಬೇಡಿ, ಇದನ್ನು ಜಸ್ಟ್ ಇನ್ಫಾರ್ಮೇಷನ್ ಥರ ತೊಗೊಳ್ಳಿ. ಯಾಕಂದರೆ ಈಗ ಆಲ್ರೆಡಿ ನಾನೊಂದು 40 ಸ್ಟಾಕ್ನ ಎಕ್ಸಾಂಪಲ್ ತೊಗೊಂಡಿದ್ದೀನಿ. 40 ಸ್ಟಾಕ್ನು ಬೈ ಮಾಡ್ತೀರಾ? ಸ್ಟಾಕ್ ಮಾರ್ಕೆಟಲ್ಲಿ 5,000 ಕಂಪ್ನಿಗಳು ಇದ್ದಾವೆ. 5,000 ಕಂಪ್ನಿಗಳಲ್ಲಿ ನಾವೊಂದು 500 ನೇಮ್ ತಗೊಂಡಿರ್ತೀವಿ. 500 ನೇಮು ಬೈ ಮಾಡಿಬಿಡ್ತೀರಾ? ನಿಫ್ಟಿ 500 ಅಂತ ಒಂದು ಇಂಡೆಕ್ಸ್ ಮಾಡ್ಕೊಂಬಿಡಿ. ಎಲ್ಲಾನು ಹೇಳಿದ್ದೆಲ್ಲ ಬೈ ಮಾಡ್ತಾ ಇರ್ರಿ. ದಿಸ್ ಇಸ್ ನಾಟ್ ಎ ಬೈ ಸೆಲ್ ರೆಕಮೆಂಡೇಷನ್ನು, ಇದು ಪ್ಯೂರ್ಲಿ ಆನ್ ಎಜುಕೇಷನ್ ಪರ್ಪಸ್ಸು. ದಯವಿಟ್ಟು ಇದನ್ನು ಕನ್ಸಿಡರ್ ಮಾಡಿ. ನನಗೆ ಎಂಟೈರ್ ವಿಡಿಯೋನ ನಿನ್ನೆ ಶೂಟ್ ಮಾಡಿದ್ದು. ಇವತ್ತೊಂದು ಟ್ರಂಪ್ ಒಂದು ಹೊಸ ನ್ಯೂಸ್ ತಗೊಂಬಂದಿದ್ದಾನೆ. ಏನಂದರೆ, ನಾವು ಫಾರ್ಮಾ ಕಂಪ್ನಿಗಳಿಗೆ ಟ್ಯಾರಿಫ್ ಹಾಕ್ತೀವಿ, ಅದು ಇವತ್ತಲ್ಲ ನಾಳೆ ಹಾಕ್ತೀವಿ ಅಂತ. ಇದರಿಂದ ಮತ್ತೆ ಮಾರ್ಕೆಟ್ ಫಿಯರ್ ಆಗಿ ಇವತ್ತು ಫಾರ್ಮಾ ಕಂಪ್ನಿಗಳು ಸ್ವಲ್ಪ ಡೌನ್ ಆಗಿದ್ದಾವೆ. ಬಟ್ ನನಗನ್ನಿಸ್ದಂಗೆ ಫಾರ್ಮಾ ಕಂಪ್ನಿಗಳಿಗೆ ಟ್ಯಾರಿಫ್ ಹಾಕಲ್ಲ. ಯಾಕಂದರೆ ಅಮೆರಿಕಾದಲ್ಲಿ ಮೆಡಿಕಲ್ ಇನ್ಫ್ಲೇಷನ್ನು ತುಂಬ ಜಾಸ್ತಿ ಇದೆ. ಅವ್ರು ದುಡಿಯೋ ದುಡ್ಡನ್ನ 20-30% ಮೆಡಿಕಲ್ಗೆ ಇಡ್ತಾರೆ. ಯಾಕಂದರೆ ಅಲ್ಲಿ ತುಂಬ ಜನಕ್ಕೆ ಲೈಫ್ ಸ್ಟೈಲ್ ಡಿಸೀಸ್ ಜಾಸ್ತಿ ಇದೆ. ಅವ್ರು ಎವ್ರಿ ಟೈಮ್ ಕನ್ಸಮ್ ಮಾಡ್ತಾನೆ ಇರಬೇಕು. ಇದರಿಂದ ಅವ್ರ ಜನಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇದ್ರ ಮೇಲೆ ಟ್ಯಾರಿಫ್ ಹಾಕಲ್ಲ. ಆಮೇಲೆ ನೀವು ಅಮೆರಿಕಾನ ಅರ್ಥ ಮಾಡ್ಕೊಂಡ್ರೆ ಗೊತ್ತಿರುತ್ತೆ, ಅಮೆರಿಕಾ ಇಸ್ ಎ ಕ್ಯಾಪಿಟಲಿಸ್ಟ್ ಸೊಸೈಟಿ. ಅಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ 60-70% ಜನ ಇನ್ವೆಸ್ಟ್ ಮಾಡ್ತಾರೆ. ಅಲ್ಲಿನ ಗೌರ್ಮೆಂಟು ಯಾವಾಗ್ಲೂ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ನ ಪ್ಲೀಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅಂದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋದ್ರಿಂದ ಇವ್ರಿಗೆ ಓಟ್ ಬೀಳುತ್ತೆ ಅಂತ. ಇಂಡಿಯಾದಲ್ಲಿ ರೈತರನ್ನ ಯೂಸ್ ಮಾಡಿಕೊಂಡು ವೋಟ್ ಬ್ಯಾಂಕಿಂಗ್ ಮಾಡ್ತಾರಲ್ವಾ, ಅದೇ ರೀತಿ ಅಮೆರಿಕಾದಲ್ಲಿ ಸ್ಟಾಕ್ ಮಾರ್ಕೆಟ್ನ ಯೂಸ್ ಮಾಡಿಕೊಂಡು ವೋಟ್ ಬ್ಯಾಂಕಿಂಗ್ ಮಾಡ್ತಾರೆ. ಅಂದರೆ ಸ್ಟಾಕ್ ಮಾರ್ಕೆಟ್ ಏನಾದ್ರು ಕೆಳಗೆ ಬೀಳ್ತಾ ಇದ್ದರೆ ಅಲ್ಲಿ ಪ್ರೆಸಿಡೆಂಟ್ನ ಬೈಕಂತಾರೆ, ಜನಗಳನ್ನ ಬೈಕಂತಾರೆ. ಯಾಕಂದರೆ ಅವ್ರದ್ದು ವೆಲ್ತ್ ಡೌನ್ ಆಗಿರುತ್ತೆ. ಈ ರೀಸನಿಂದ ಅಮೆರಿಕಾದಲ್ಲಿ ಸ್ಟಾಕ್ ಮಾರ್ಕೆಟ್ನ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದಕ್ಕೇನೆ ಅಮೆರಿಕಾ ಕೂಡ ಇದನ್ನು ಪಾಯಿಂಟಲ್ಲಿ ಇಟ್ಕೊಂಡಿರುತ್ತೆ. ಈವನ್ ಟ್ರಂಪು ಕೂಡ ಇದನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ತಲೆಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಓವರ್ ಎ ಪೀರಿಯಡ್ ಆಫ್ ಟೈಮು ನೆಗೋಷಿಯೇಷನ್ ಆಗಿ, ಲೈಕ್ ಇಂಡಿಯಾಗೆ ನೀನು ಸ್ವಲ್ಪ ಕಮ್ಮಿ ಕೊಡು, ನಾನು ಸ್ವಲ್ಪ ಜಾಸ್ತಿ ಕೊಡ್ತೀನಿ, ನೀನು 10% ಮಾಡು, ನಿಂದು ಇಂಪೋರ್ಟ್ 10% ಮಾಡು, ನಾನು ಬೇಕಾದ್ರೆ ಇನ್ನೂ ಕನ್ಸೆಷನ್ ಕೊಡ್ತೀನಿ. ಈ ಥರ ಡಿಸ್ಕಷನ್ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಮ್ಮಿ ಆಗುತ್ತೆ. ಹಂಗಂತ ಇದು ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗುತ್ತೆ, ಒಳ್ಳೆಲ್ಲ ಇದೋಗುತ್ತೆ. ಆ ಥರ ಏನೂ ಆಗಲ್ಲ. ಯಾಕಂದರೆ ಅಮೆರಿಕ ಆಗಕ್ಕೆ ಬಿಡಲ್ಲ. ಅಮೆರಿಕ ತನ್ನ ಕಾಲ ಮೇಲೆ ತನ್ನ ಚಪ್ಪಡಿ ಕಲ್ಲು ಎಳ್ಕೊಳಲ್ಲ. ಅಮೆರಿಕಾ ಪಾಯಿಂಟ್ ಆಫ್ ವ್ಯೂ ಏನಂದರೆ, ಇವಾಗ ನಾನು ಟ್ಯಾರಿಫ್ ಹಾಕಿದ್ದೀನ, ಈಗ ಕಂಟ್ರಿಗಳು ವಾಪಸ್ ಬಂದುಬಿಟ್ಟು ಇಷ್ಟೊಂದು ಹಾಕಬೇಡಿ ಸರ್, ನಮ್ಗೊಂಚೂರು ಕಮ್ಮಿ ಹಾಕಿ ಸರ್, ಇಲ್ಲ ನಾವು ಈ ಥರ ಚೇಂಜ್ ಮಾಡ್ಕೊತೀವಿ ಸರ್ ಅಂತ ಹೇಳಿದಾಗ ಅಮೆರಿಕಾಗೆ ಕನ್ವಿನ್ಸ್ ಮಾಡೋ ಪವರ್ ಬರುತ್ತೆ. ಇಲ್ಲಿ ಮತ್ತೆ ಹೊಸ ಟ್ರೇಡ್ ಡೀಲ್ಗಳು ಆಗ್ತವೆ. ಇದರಿಂದ ಒಟ್ಟಲ್ಲಿ ಅಮೆರಿಕಾಗೆ ಬೆನಿಫಿಟ್ ಆಗಬೇಕು, ಬೇರೆ ದೇಶಗಳು ಮಾತು ಕೇಳಬೇಕು. ಅದಕ್ಕೋಸ್ಕರ ಟ್ರಂಪ್ ಈ ಥರ ಟ್ರೈ ಮಾಡ್ತಿದ್ದಾನೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಚೇಂಜ್ ಆಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಇದರಿಂದ ನಮ್ಮ ಇಂಡಿಯಾಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಇದರಿಂದ ನಮ್ಮ ಇಂಡಿಯಾಗೆ ಇನ್ನೂ ಒಳ್ಳೇದಾಗುತ್ತೆ. ಕಂಪೇರ್ ಟು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ, ಅಂದರೆ ಟ್ಯಾರಿಫ್ ಇದೇ ರೀತಿ ಕಂಟಿನ್ಯೂ ಆಯಿತು ಅಂದರೆ ನಮ್ಮ ಇಂಡಿಯಾಗಿನ್ನೂ ಒಳ್ಳೇದಾಗುತ್ತೆ, ಕೆಡ್ದಾಗಲ್ಲ. ನಮ್ಮ IT ಕಂಪ್ನಿಗಳಿಗೆ ಸ್ವಲ್ಪ ಕೆಡ್ದಾಗ್ಬೋದು ಅಷ್ಟೇ, ಅದು ಬಿಟ್ಟು ಬೇರೆ ಕಂಪ್ನಿಗಳಿಗೆ ಒಳ್ಳೇದಾಗುತ್ತೆ. ಅದು ಯಾಕೆ ಅಂತ ನಿಮಗೂ ಗೊತ್ತಿದೆ, ನಾನು ಆಲ್ರೆಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ.
ಟ್ಯಾರಿಫ್ ಇದು ಕಂಟಿನ್ಯೂ ಆದರೆ ಇಂಡಿಯಾಗೆ ಒಳ್ಳೇದಾಗುತ್ತೆ, ಅಮೆರಿಕ ಕೆಡ್ದಾಗುತ್ತೆ, ಜಗತ್ತಿಗೂ ಕೆಡ್ದಾಗುತ್ತೆ. ಇದರಿಂದ ಏನಾಗುತ್ತೆ, ಅಮೆರಿಕದಲ್ಲಿ ರಿಸೆಷನ್ ಬರುತ್ತೆ. ಅಮೆರಿಕದಲ್ಲಿ ರಿಸೆಷನ್ ಬರ್ತಾ ಇದೆ ಅಂದರೆ ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಆಗುತ್ತೆ. ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಆದರೆ ಸ್ಟಾಕ್ ಮಾರ್ಕೆಟ್ ಮತ್ತೆ ಮೇಲೋಗುತ್ತೆ. ನಾವು ಸ್ಟಾಕ್ ಮಾರ್ಕೆಟ್ ಅವರು ಹೆಂಗಿದ್ರು ದುಡ್ಡು ಮಾಡ್ತೀವಿ, ಏನಾದರೂ ನಮಗೆ ಒಳ್ಳೇದೇ ಆಗುತ್ತೆ. ಅದಕ್ಕೇ ಸ್ವಲ್ಪ ಪ್ರೆಸೆಂಟ್ ಡೇನಲ್ಲಿ ಥಿಂಕ್ ಮಾಡ್ದಂಗೆ ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡಬೇಕು. ನನಗನ್ಸುತ್ತೆ ಇದು ಒನ್ ಆಫ್ ದ ಬೆಸ್ಟ್ ಟೈಮ್ ಅಂತ. ಮತ್ತು ನೀವು ಏನಾದರೂ ಹೇಳೋದಿದ್ರೆ ಅಥವಾ ನಾವೇನಾದರೂ ಪಾಯಿಂಟ್ ಮಿಸ್ ಮಾಡಿದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ನೀವು ಏನಾದರೂ ನಿಮ್ಮ ಇನ್ವೆಸ್ಟ್ಮೆಂಟ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂದರೆ ಅದಕ್ಕೆ ಒಂದು ಹೆಲ್ತ್ ಇನ್ಶೂರೆನ್ಸ್ನ ತಗೊಳ್ಬೇಕು. ಹೆಲ್ತ್ ಇನ್ಶೂರೆನ್ಸು ನಿಮ್ಮ ಸೇವಿಂಗ್ಸ್ನ ಸೇವ್ ಮಾಡುತ್ತೆ. ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.